ಮಾದೆ ನನ್ನ ಹುಚ್ಚ ಇದು ಪೊಲೀಸ್ ಸ್ಟೇಷನ್. ಇಲ್ಲಿ ಹುಚ್ಚುಸ್ನ ಮಾತಾಡಿದವರು ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿರೋ ಎಲ್ಲ ಪ್ರಕಾರ ನಾನು ಪ್ರಯೋಗ ಮಾಡಬೇಕಾಗಿತ್ತು. ಹುಷಾರ್, ಪ್ರಕರಣ ಮುಗಿಸ್ತೀವೋ ಅಥವಾ ಬೇಕೋ? ಪ್ರಕರಣ ಯಾವ ಪ್ರಕರಣಪ್ಪ? ಯಾವ ಪ್ರಕರಣ? 1947ರಲ್ಲಿ ಸ್ವತಂತ್ರ ಸಿಕ್ಕಾಗ ಭಾರತದಲ್ಲಿ ವಾಕ್ ಸ್ವಾತಂತ್ರ್ಯ, ಧರ್ಮ ಸ್ವಾತಂತ್ರ್ಯಗಳನ್ನು ಹೊರತುಪಡಿಸಿ ಅದರ ಪ್ರತೀಕವಾಗಿ ಸಂವಿಧಾನವನ್ನು ರಚಿಸಿದಂತ ಪ್ರಕರಣಗಳನ್ನು ಹೊರತುಪಡಿಸಿ ಈಗ ನೀವು ಮುಂದಿರುವ ಪ್ರಕರಣ ಯಾವುದು ಸ್ವಾಮಿ? ಯಾರು ಮುಗಿಸಬೇಕು? ಇದು ನನಗೆ ಒಂದು ಅರ್ಥ ಆಗುತ್ತಿಲ್ಲ. ಬಹುಶಃ ಹುಚ್ಚಿರ್ಬೇಕು ಅಥವಾ ಅದರಲ್ಲ ಸುಲಿಗೆ ದರೋಡೆ ಮಾಡಿ ಅದರಲ್ಲಿ ನೀವು ಎಂತಾದ್ರೂ ಪೊಲೀಸ್ ಸ್ಟೇಷನ್ ಕೋರ್ಟ್ ಕಚೇರಿ ಕಂಡಿದ್ಯಾ? ನೋಡಿ ಇನ್ಸ್ಪೆಕ್ಟರೇ, ನನ್ನ ಜೀವನದ ಹೆಚ್ಚಿನ ಅವಧಿಯನ್ನು ನಾನು ಜೈಲಿನಲ್ಲಿ ಕಟ್ಟಿದ್ದೇನೆ. ಕರೆಕ್ಟ್, ಯು ಆರ್ ಎ ಪ್ರೊಫೆಷನಲ್ ಅಫೆಂಡರ್. ಏ ಬುದ್ಧ, ಇವೊಂದು ಅಪರಾಧ ಮಾಡಿ ನಮ್ಮ ಕೈಯಾಗ ಸಿಕ್ಕಾಕೊಂಡ ಈ ರೀತಿ ಒದ್ದಾಡ್ಲಾಗ್ತದೆ. ಇನ್ನು ಹಿಂದೆ ಮಾಡಿದಂಥ ಗುಂಡಾಗಳು ನಿನ್ನಾಗ ಕಬ್ಬನ್ ಮಾಡಿ ಅಂತಂದ್ರೆ ಹೆಚ್ಚಿನ ಕಲಂ ಹಚ್ಬೇಕಾಗ್ತೈತಿ. ಮತ್ತು ನೋಡಿ ತಿಳ್ನಾಂತೆ ಹುಷಾರ ಅಲ್ಲ, ಇದಕ್ಕೆ ನೀನು ಒಳಗೆ ಹಾಕಿ ರಿಮಾಂಡ್ ಹೋಗಿನಾಗ ಹಾಕಿಸಿಂದ ಎಲ್ಲ ಗುಣ ಕಬ್ಬನ್ ಮಾಡ್ಬೇಕಾಗ್ತೈತಿ. ಅವಾಗ ಎಸ್ ಸರ್, ಕರ್ಕೊಂಡು ಹೋಗ್ಯಾನ, ಕರ್ಕೊಂಡು ಹೋಗೋ ಸರಿಯಾಗಿ ವಿಚಾರಿಸ. ಏನ್ ನೋಡು ಕುಡ್ತಾನೆ ನೋಡಿ, ಹೊಸ ನೋಟ್ ಬಂದ, ಹೊಸ ನೋಟ್ ತಗೋ, ಅಲ್ಲಿ ತಗೋಣ. ಏ ರಾತ್ರಿ ವ್ಯವಸ್ಥೆ ಏನ್ ಮಾಡಿ ಹೋಗಿಲ್ಲ? ಮಟ್ಕದ ಭಾಷೆ ಬಂದಿದ್ರಿ, ರಾತ್ರಿ ಎಲ್ಲ ವ್ಯವಸ್ಥೆ ಮಾಡ್ಬೇಕು ಹ್ಯಾಂಗ ಸಾಹೇಬ್ರ? ಆರಾಮ್ ಸಾಲೆ ಬಂದು ನನ್ನ ಮಕ್ಳು ನನ್ನ ಮಕ್ಳು ಒಂದು ವಾರ ಹತ್ತೋ ಕೊಟ್ಟಿಲ್ಲ, ಏನ್ ಮಾಡ್ತಾರಂತ ಆ ಭಾಷೆಗೆ ಹೇಳು. ಒಂದ 2 ನಾಟಿ ಕೋಳಿ, 1 4 ಚಲೋ ಬ್ರ್ಯಾಂಡ್ ತಂದ ಕಿಸಿಂದ ಪಾರ್ಟಿ ಮಾಡ್ತಾರೆ ಇವತ್ತ. ಏನು ಏ ಮುದಕ ಮತ್ತೆ ಇಲ್ಲಿ ರಾಮನ ತಗದಿ, ಯಾವ ರಾಮನದು ನಡೆದಿಲ್ಲ, ಯಾವ ರಾಮಕೃಷ್ಣಂದು ನಡೆಯಂಗಿಲ್ಲ, ಮತ್ತೆ ಇಲ್ಲಿ ಬ್ರಹ್ಮಂದು ನಡೆಯಂಗಿಲ್ಲ. ಇಲ್ಲಿ ನಾವು ಹೇಳಿದ ಪ್ರಕಾರ ವಸೂಲಿ ಆಗ್ಬೇಕು. ವಸೂಲಿ ಆಗಲಿಲ್ಲ ಅಂದ್ರೆ ಬಡ್ತ ಹಚ್ಚಾಕವ್, 4 ರೂಪಾಯಿ ಪಾಟಿ ಬಡ್ತ ಕಡಿಮೆ ಆಕ್ಕಾವ. ತಿಳಿತಾನ ನಡಿ. ಇವ್ಯಾವ್ರಿ ಹಲ್ಕ ನಮಗ ಬರ್ಲೈತೆ ನೋಡ್ರಿ ಸಾಬ್ರ ಒಳಗ ಹಂಗ. ಏ ಪೊಲೀಸ್, ಬಾಯಿ ಬಿಗಿ ಹಿಡಿದು ಮಾತನಾಡು. ನಾನು ಹೇಳುವುದು ನಿನಗೂ ಗೊತ್ತಿಲ್ಲ, ಈ ನಿಮ್ಮ ಸಾಹೇಬರಿಗಂತೂ ಮೊದಲೇ ಗೊತ್ತಿಲ್ಲ. ನನಗೆ ನಿಮ್ಮಂತ ಚಿಲ್ಲರೆಗಳು ಗೊತ್ತಿರುವುದಿಲ್ಲ. ನನಗೆ ಗೊತ್ತಿರುವುದು ಏನಿದ್ದರು ನಿಮ್ ದೊಡ್ಡ ದೊಡ್ಡ ಸಾಹೇಬರು ಅಂದ್ರೆ ನಿಮ್ಮ ಮೇಲಾಧಿಕಾರಿಗಳು, ನಿಮ್ಮ ಬಾಸ್ಗಳು ಮಾತ್ರ ಗೊತ್ತು. ಏನ ನಾವು ಚಿಲ್ಲರ 4 ಬಿಗಿಬೇಕಿಂದಾಗ ಅಂದ್ರ ಬುದ್ಧಿ ಬರ್ತೈತೆ. ನಾಳೆ ಚಿಲ್ಲರ ನನ್ನ ಮಾತೇನಲ್ಲಿ ಸಜ್ಜನ ಅಂತ ಕರೀಲಿ. ಸಜ್ಜನ ಅನ್ನುವ ಶಬ್ದದ ಅರ್ಥ ನಿಮ್ಗೆ ಗೊತ್ತೈತೆ. ನೋಡು, ಸಜ್ಜನ ಅಂತ ಕರೀಬೇಕಾದ್ರೆ ನೀವು ಎಷ್ಟು ಕೀಳ ಕೆಲಸಗಳನ್ನು ಮಾಡುತ್ತೀರಿ ಅನ್ನೋದನ್ನು ನಾವೇ ಕಣ್ಣಾರೆ ನಾವು ನೋಡ್ತೀವಿ. ಸರ್ಕಾರ ರಚಿಸುವ ಜನತೆಗೂ ದ್ರೋಹ ಬಗೆದು ನಮ್ಮಂತ ಬಗೆದ ಎಲ್ಲರ ಆಸೆಗೆ ನಕ್ಕುವ ನೀವು ಚಿಲ್ಲರೆ ಅನ್ನೋ ಮಾತೇನಂತ ಕರೀಲಿ ಪೊಲೀಸ್. ಏ ಮಿಸ್ಟರ್, ಇದು ಪೊಲೀಸ್ ಸ್ಟೇಷನ್, ಸ್ವಲ್ಪ ಬಾಯ್ ಬಿಗಿಡಿದು ಮಾತಾಡು. ಇಲ್ಲಿ ನಾನೇ ಬಾಸು, ನಾ ಹೇಳಿದ್ದೇ ಕಾನೂನು, ಮಾಡಿದ್ದೇ ನ್ಯಾಯ. ಮಿಸ್ಟರ್ ಇನ್ಸ್ಪೆಕ್ಟರ್, ಆ ಯೋಗ್ಯತೆ ನಿನ್ನಲ್ಲಿದ್ದರೆ ಇಲ್ಲಿಯವರೆಗೆ ನನ್ನ ಸಂಭಾಷಣೆಯನ್ನು ನೀನು ಕೇಳುತ್ತಲೇ ಇರಲಿಲ್ಲ. ಅಲ್ಲ, ನಿರ್ಲಜ್ಜದ ರಕ್ತ ಹರಿಯುವ ನೀವು ತಗಡಿ ತಗಡಿ ತಗಡಿಗಳಿಂದ ಹಾಗೆ. ಅವೇ ಶಬ್ದ, ಅವೇ 4 ಇಂಗ್ಲಿಷ್ ವಾಕ್ಯ, ಮೇಲೆ 16 ಸೆಕ್ಷನ್ಗಳು, ಅದರ ಮೇಲೆ ಈ ಖಾಕಿ ಡ್ರೆಸ್. ನೀನಂದ ಹಾಗೆ ನಡೆಯುತ್ತದೆ ಅಂದೇ ಅಲ್ಲ. ಆ ಸ್ವಾತಂತ್ರ್ಯ ಸಹಿತ ನಿನಗಿಲ್ಲ. ಅಲ್ಲ, ನೀವು ಇಷ್ಟೊಂದು ದರ್ಪವಾಗಿ ಯಾರನ್ನು ಹಿಡಿದು ತಂದು ಹೀಗೆ ದಬ್ಬಾಳಿಕೆ ಕೊಡುತ್ತಿರುವಿರಿ. ಇನ್ಸ್ಪೆಕ್ಟರ್, ನಾವು ಮಾತಾಡ್ತಾರೆ ಕೇಳಿ. ನೀವು ಅಪರಾಧಿ ಅಂತ ಕರೆಯುವಲ್ಲಿ 2 ಪ್ರಕಾರದ ಅಪರಾಧಿಗಳು ಇರುತ್ತಾರೆ. 1ನೇ ಪ್ರಕಾರದ ಅಪರಾಧಿ ಅಂದ್ರೆ ದುರ್ಬಲ ಆರೋಪಿ. ನೀವು ಮಾಡಿದ್ದನ್ನು ನೋಡಿಕೊಂಡು ಎಲ್ಲ ಸಹಿಸಿಕೊಂಡು ತಾವು ಮಾಡಿದ ಒಂದು ಸಣ್ಣ ತಪ್ಪಿಗೂ ನಿಮ್ಮಲ್ಲಿ ಅಂಗಲಾಚಿ ಬೇಡಿಕೊಂಡು ನೀವು ಕ್ಷಮಾ ಮಾಡುವುದಿಲ್ಲ, ಅವರಿಂದ ಹಣ ವಸೂಲಿ ಮಾಡ್ತೀರಿ. ಇನ್ನು 2ನೇ ಪ್ರಕಾರದ ಅಪರಾಧಿ ಅಂದ್ರೆ ಈ ದೇಶದಲ್ಲಿ ಕಳ್ಳ ಸಾಗಾಣಿಕೆ ಮಾಡಲಿ, ಯಾವುದೇ 2ನೇ ನಂಬರ್ ದಂಧೆಯನ್ನು ಮಾಡಲಿ, ಬೆಟ್ಟೊಬ್ಬ ಇದ್ರು ಅವನು ಒಗೆದ ಎಲ್ಲರ ಆಸೆಯನ್ನು ನೆಕ್ಕಿ ಹಾಗೆ ಕುಳಿತುಕೊಳ್ಳುತ್ತಿಲ್ಲ. ಆ 2ನೇ ನಂಬರ್ದ ಆರೋಪಿಯೇ ನಾನು. ಅಂತ ಒಂದು ನಿಮಿಷ ನಾ ಯಾರು ಏನು ಅನ್ನೋದನ್ನು ವಿಚಾರ ಮಾಡೋಣ, ಏನೋ ಭಾಳ ಕಾಣತೈತಿ. ಶಿಕಾರ ತಯಾರು ಮಾಡಿ ಸಾಹೇಬ್ರ ಬರ್ಮ ಪಂಚು ಮಾಡು. ಹಲೋ ಸರ್, ಸರ್ ನಾನು ಸರ್ ನಾವು ರಾಜಾರಾಮ್ ಸರ್. ಹೌದು ಸರ್. ತಾವೇನೋ ಹೇಳಿದ್ರಿ ತಮ್ಮ ತಾಯಿಯವರಿಗೆ
ಇದ್ದಾಗೆ ಸ್ವಲ್ಪ ಗಂಧದ ಕೊಡಬೇಕಂತ ತನ್ನ ಆದೇಶದಂತೆ ನಾನು ಗಂಧದ ಕೊಡನ್ನ ತರ್ತಾ ಇದ್ದೆ ಸರ್. ಯಾರಲ್ಲಿ ಬರುವಾಗ ಏನ್ ಸರ್ ಇದು ಥರ್ಡ್ ಕ್ಲಾಸ್ ಪೊಲೀಸ್ ನನಗೆ ಹಿಡ್ಕೊಂಡು ಬಂದು ಸ್ಟೇಷನ್ದಲ್ಲಿ ನಿಲ್ಲಿಸಿ ಇನ್ಸ್ಪೆಕ್ಟರ್ ಹವಾಲ್ದಾರ ಮನಸ್ಸಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾರೆ ಸರ್. ಆಯ್ತು ಸರ್. ಮಾತಾಡಿದೆ. ಹಲೋ, ಯಾರು? ನಾನು ಧಾರವಾಡ ಶಹರ್ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಸನದಿ ಮಾತಾಡ್ತಾ ಇರೋದು. ಯಾರು? ಇಲ್ಲ ಸರ್, ಇಲ್ಲ ಸರ್, ಸಾರಿ ಸರ್, ಕ್ಷಮಿಸಿ ಸರ್. ಸರ್ ಇಲ್ಲ ಸರ್, ಹಾಗೆ ಬಿಡುದಿಲ್ಲ ಸರ್. ಸರ್ ಕ್ಷಮಿಸಿ ಸರ್. ನಮ್ದು ತಾವೇನು ಬೀರ ಅಥವಾ ಬ್ರ್ಯಾಂಡಿ ತೋಟ ನಾನೇನು ಬಂದದ್ದು ಭಾರತಕ್ಕೋ ಅಥವಾ ಪರದೇಶಕ್ಕೂ ನನಗೆ ಅರ್ಥ ಆಗುತ್ತಾ ಇಲ್ಲ. ನನ್ನ ದೇಶದಲ್ಲಿ ಇಷ್ಟು ಸಲೀಸವಾಗಿ ಸೆರಾಯಿ ಬ್ರ್ಯಾಂಡಿ ಮಾಂಸ ಇಷ್ಟು ಸಲೀಸಾಗಿ ಮಾರಾಟಕ್ಕಿರಲಿದೆ. ನಾವು ನಂಬಲಾರೆ. ಹೇ ರಾಮ, ಹೇ ರಾಮ. ಯಾರು ಇವರನ್ನೆಲ್ಲಿಯೋ ನೋಡಿದಂತ ಅನುಭವ ಇದೆಯಲ್ಲ. ಯಾರು ಇವರನ್ನ ಹೇಗೆ ಕರೆ ಬಂದಿರುವಿರಿ? ಏ ಸ್ವಾಮಿ, ಅವನೇ ತನಕ ನಾನೇ ತಾನೇ ಗಾಂಧಿ ಅಂತ ನನಗೂ ಹೇಳುತ್ತಾ ತಿರ್ತಾ ಇದ್ದಾನೆ. ಅದಕ್ಕೆ ನಾನು ವಿಷಯವಾಗಿ ಒಂದು ನಿರ್ಣಯಕ್ಕೆ ಬಂದಿದ್ದೇನೆ. ಬಹುಶಃ ಇವ ಹುಚ್ಚಿರ್ಬೇಕು ಅಥವಾ ನಕಲಿ ಗಾಂಧಿ ಯಾವನೋ ಇರಬೇಕು. ನೀವು ಗಾಂಧಿಯೇ? ಹೌದು ಹೌದು, ರಾಮ ನಾನೇ ಆಗಿಯೂ ನಾನೇ ಗಾಂಧಿ. ಹುಚ್ಚರೇ, ಗಾಂಧಿಯವರೇ, ತಾವು ನಮಗೆ ಗೊತ್ತಿಲ್ಲ. ಗಾಂಧಿ ಅಂತೆಯೇ ಕಾಣಿಸುತ್ತಿರುವಿರಿ ಅಂದ ಮೇಲೆ ಗಾಂಧಿ ಅಂತಾನೆ ತಮ್ಮನ್ನು ನಾನು ಭಾವಿಸ್ತೀನಿ. ಆದ್ರೆ ನೀವು ಈ ದೇಶಕ್ಕೆ ಹೇಗೆ ಬಂದ್ರಿ? ನೋಡಿ ಗಾಂಧಿ, ಒಬ್ಬ ಮಹಾತ್ಮ ಗಾಂಧೀಜಿಯಾಗಿ ಒಬ್ಬ ವ್ಯಕ್ತಿ ಬದುಕುವುದು ಈ ದೇಶದಲ್ಲಿ ಈಗ ಸಾಧ್ಯವಿಲ್ಲ. ಗಾಂಧೀಜಿ ಸಾಧ್ಯವಿಲ್ಲ. ನಿಮ್ಮ ಹೆಸರಿನ ಮೇಲೆ, ನಿಮ್ಮ ಫೋಟೋದ ಮೇಲೆ ಹಾರು ಹಾಕಿ ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡಿ ತಮ್ಮ ತಪ್ಪಗಳನ್ನೆಲ್ಲ ಗಾಳಿಗೆ ತೂರಿ ತಮ್ಮ ಬೇಳೆ ಬೇಯಿಸಿಕೊಳ್ಳುತ್ತಿದ್ದಾರೆ ಇಂದಿನ ರಾಜಕೀಯ ಸಾಧಿಕೆಯವರೇ. ನಾನೇನು ಹೇಳಿ, ನೀವು ಸ್ವರಾಜ್ಯವನ್ನು ಬಯಸಿದಿರಿ ಈ ದೇಶದ ಒಳಿತಿಗಾಗಿ. ಆದರೆ ಇಲ್ಲಿರುವವರು, ನಾವೀಗ ಫೋನ್ ಮಾಡಿದ್ದೆಯಲ್ಲ, ಈ ದೇಶದ ಒಬ್ಬ ಸರ್ವಶ್ರೇಷ್ಠ ರಾಜಕಾರಣಿಗೆ ಅವನ ಮನೆಯಲ್ಲಿ MLA-ಗಳಿದ್ದಾರೆ, MP-ಗಳಿದ್ದಾರೆ, ಮಂತ್ರಿಗಳಿದ್ದಾರೆ. ಅವರು ಕೂಡ ಗಾಂಧಿವಾದಿಯೇ. ಗಾಂಧಿ ತತ್ವವನ್ನು ಭಾಷಣದಲ್ಲಿ ಹೇಳುವಾತನೇ. ಆದರೆ ಅವರ ಮನೆ ಎಂದರೆ ವಿಶಾಲವಾದ ಆ ಅರಮನೆಯಲ್ಲಿ ತೂಗು ಹಾಕಿದ್ದಾರೆ ನಿಮ್ಮ ಅಂದರೆ ಗಾಂಧಿಯ ಭಾವಚಿತ್ರಗಳು. ತಾವು ಮದ್ಯಪಾನ ನಿಷೇಧ ಅಂತ ಹೇಳಿದ್ರಿ. ಆದರೆ ತಮ್ಮ ಮನೆಯ ಎಂದು ಕರೆಸಿಕೊಂಡ ಆ ರಾಜಕಾರಣಿ ಮದ್ಯದಿಂದ ತುಂಬಿದ ಬಾಟ್ಲಿಗಳನ್ನು ತಮ್ಮ ಪೋಟದ ಹಿಂದೆ ಇಟ್ಟಿದ್ದಾನೆ. ಅವರ ಮನೆಯಲ್ಲಿ ಒಂದು ಗಾಂಧಿ ಚರಕ ಅಂತ ಇದೆ. ತಾವೇನ್ ಹೇಳಿದ್ರಿ? ಚರಕದಿಂದ ನೂಲು ತೆಗೆಯಿರಿ, ಸ್ವದೇಶಿ ವಸ್ತುಗಳನ್ನು ಬಳಸಿರಿ ಅಂತ ಹೇಳಿದ್ರಿ. ಆದ್ರೆ ನಮ್ಮ ಮಾರಾಯ ರಾಜಕಾರಣಿ ಆ ಚರಕವನ್ನು ತೋರಿಸಿ ನಿಮ್ಮ ಹೆಸರನ್ನು ಹೇಳಿ ಜನರಿಂದ ಓಟು ಪಡೆಯುತ್ತಿದ್ದಾನೆ. ಮಹಾತ್ಮಾಜಿಯವರಿಗೆ ಗಾಂಧಿ ಯಾತ್ರೆಯ ಸವಿ ನೆನಪಂತೆ ಅವರ ಮನೆಯಲ್ಲಿ ಗಾಂಧಿ ಲಾಠಿಯೊಂದನ್ನ ಇಟ್ಟಿದ್ದಾರೆ. ಆದರೆ ಆ ಲಾಠಿಯಿಂದ ಹೊರಬೀಳುವ ಚೂರಿಯಿಂದ ಅದೆಷ್ಟು ಜನರ ಕೊಲೆ ಮಾಡಿದ್ದಾರೋ ನಾನಲ್ಲಿ. ಗಾಂಧೀಜಿಯವರೇ, ನಾನಲ್ಲಿ. ಹೇ ರಾಮ, ಹೇ ರಾಮ, ನನ್ನ ಅನುಯಾಯಿಗಳಿಂದ ಸುಲಿಗೆ ಆಗ್ತಾ ಇದೆ. ತಾವು ಯಾವ ರಾಮನಿ ಬಂದರೂ ಅಷ್ಟೇ. ನೀವು ಅಂದರೆ ಗಾಂಧಿ ನೆನೆತಾ ಇಟ್ಟಿದ್ದು ಶ್ರೀರಾಮಚಂದ್ರನ ಹೆಸರನ್ನು. ನಿಮ್ಮನ್ನು ಕೊಂದವನು ನಾಥೂರ. ಇಂದು ನಿಮ್ಮ ಎದುರಿಗೆ ನಾನು ನಿಂತು ಮಾತನಾಡುತ್ತಿರುವವು ರಾಜಾರಾಮ್ ಮಹಾತ್ಮಜಿಯವರೇ, ರಾಜಾರಾಮ್. ಇನ್ಸ್ಪೆಕ್ಟರ್, ಇವನು ಬಿಟ್ಬಿಡಿ. ಸರ್, ನಾವೇನಾದ್ರೂ ಸ್ವಲ್ಪ ಹಾಟ್ ಅಥವಾ ಕೋಲ್ಡ್ ತಗೋತೀರಾ? ನೋಡಿ ಇನ್ಸ್ಪೆಕ್ಟರ್, ನೀನು ಕುಡಿಯೋದನ್ನ ನಾನು ಕುಡಿಯೋದಕ್ಕೆ ಸಾಧ್ಯವೇ ಇಲ್ಲ. ನಾನು ಕುಡಿಯೋದನ್ನ ನಿನ್ನ ಜನ್ಮದಲ್ಲಿ ನೀನು ಕುಡಿಯೋದಕ್ಕೆ ಸಾಧ್ಯವಿಲ್ಲ. ಹೇಳು, ಈಗ ಈ ಸ್ಟೇಷನ್ಗೆ ನಾನು ವಾಸನೋ ಅಥವಾ ನೀನು? ಕ್ಷಮಿಸಿ ಸರ್, ನಮ್ಮ ವರ್ಚಸ್ಸು ಇಷ್ಟು ಹೈ ಲೆವೆಲ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಸರ್. ಕ್ಷಮಿಸಿ ಸರ್. ಅದು ನನ್ನ ವರ್ಚಸ್ಸಲ್ಲ, ನಿಮ್ಮ ವೀಕ್ನೆಸ್ ಅಲ್ಲ ಇನ್ಸ್ಪೆಕ್ಟರ್. ಇಲ್ಲಿವರೆಗೆ ತಮ್ಮ ಸಂಪೂರ್ಣ ಇಲಾಖೆ ಹಿಡಿತಾ ಇರುವುದು ಕೇವಲ ಮರಿ ಮೀನುಗಳನ್ನು ಮಾತ್ರ, ಆದರೆ ತಿಮಿಂಗಲಗಳನ್ನಲ್ಲ. ನೋಡಿ ಇನ್ಸ್ಪೆಕ್ಟರ್, ಪೊಲೀಸ್ ವರದಿಯ ರಕ್ಷಣೆಗಾಗಿ, ದೇಶ ರಕ್ಷಣೆಗಾಗಿ, ಜನರ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ಬಲಿಪಟ್ಟ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳು
ಆದ್ರೆ ನೀವು ಅಂತ ನಿಷ್ಠಾವಂತ ಅಧಿಕಾರಿಗಳ ಮುಖಕ್ಕೆ ಮಸಿ ಬರೆಯುವ ಜನ್ಮ ತಾಯಿ. ನೋಡಿ ಇನ್ಸ್ಪೆಕ್ಟರ್, ನಿಮ್ಮಂತ ಅಧಿಕಾರಿಗಳು ಪೊಲೀಸರಾಗಿರುವುದಕ್ಕಿಂತ ಒಂದು ಸೂಳೆಯಾಗಿ ಜನಿಸಿದ್ದಾರೆ ಅಂತ. ನೀವು ಈ ದೇಶದಲ್ಲಿ ನ್ಯಾಯ, ನೀತಿ, ಧರ್ಮ, ನಿಮ್ಮ ಕರ್ತವ್ಯದ ಅರಿವಿಲ್ಲದೆ ಕೆಲಸ ಮಾಡುತ್ತಿರುವಿರಿ. ಇನ್ಸ್ಪೆಕ್ಟರ್, ಈ ದೇಶದಲ್ಲಿರುವ ಸೂಳೆಯರು ಕೂಡ ನೀತಿ ಗೊತ್ತಿಲ್ಲ, ಆದರೆ ನೀವು ಮಾತ್ರ. ಹೇಗಾಗಿಸಿ ಅವರೇ, ಹೋಗೋಣ.